ಜಂಬೂ ವೃಕ್ಷ ಎಂಬುದಾಗಿ ಹೇಳ್ತೇವೆ. ಇದು ರೋಹಿಣಿ ನಕ್ಷತ್ರಕ್ಕೆ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರದ ಅನಂತರದ ವೃಕ್ಷ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದ ಜಂಬೂ ವೃಕ್ಷ ಇದು. ಇಲ್ಲಿ ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರಗಳಿಗೆ ಮೇಷರಾಶಿ ಮುಗಿಯುತ್ತೆ. ಕೃತ್ತಿಕಾ ರೋಹಿಣಿ ಮೃಗಶಿರ ನಕ್ಷತ್ರಗಳಿಗೆ ವೃಷಭ ರಾಶಿ ಬರುತ್ತೆ. ಆದ್ದರಿಂದ ವೃಷಭ ರಾಶಿಗೆ ಸಂಬಂಧಪಟ್ಟಂತಹ ವೃಕ್ಷ. ಈ ಜಂಬೂ ವೃಕ್ಷದಲ್ಲಿ ಅನೇಕ ವಿಷಯಗಳಿವೆ. ಒಂದು ಆಯುರ್ವೇದದ ದೃಷ್ಟಿಯಲ್ಲಿ ನೋಡಿದಾಗ ಜಂಬೂ ಅಂದರೆ ನೇರಳೆ ಹಣ್ಣು ಅಂತ, ನೇರಳೆ ಹಣ್ಣಿನಿಂದ ಆಗುವಂತಹ ಆರೋಗ್ಯದ ಪ್ರಯೋಜನಗಳು. ಹಾಗೆ ನಾವು ಜ್ಯೋತಿಷಿಕವಾಗಿ ನೋಡಿದಾಗ ರೌಹಿಣೇಯ ಕೃಷ್ಣನಿಗೆ ಹೇಳುವಂಥದ್ದು. ಕೃಷ್ಣನ ಜನ್ಮ ನಕ್ಷತ್ರ ರೋಹಿಣಿ. ರೋಹಿಣಿ ನಕ್ಷತ್ರದಲ್ಲಿ ಆ ರೋಹಿಣಿ ನಕ್ಷತ್ರದ ವೃಕ್ಷದಲ್ಲಿ ಶ್ರೀಕೃಷ್ಣನ ಸಾನ್ನಿಧ್ಯವೂ ಕೂಡ ಇದೆ ಎಂಬುದಾಗಿ. ಆದ್ದರಿಂದ ಪ್ರತಿಯೊಂದು ನಕ್ಷತ್ರ ವೃಕ್ಷದ ವಿಶೇಷ ಏನು ಅಂತ ಕೇಳಿದರೆ, ಅವರವರ ಜನ್ಮ ನಕ್ಷತ್ರದ ವೃಕ್ಷವನ್ನು ಅವರು ಬೆಳೆಸಬೇಕು. ಅವರವರ ಜನ್ಮ ನಕ್ಷತ್ರದ ವೃಕ್ಷವನ್ನು ಅವರು ಯಾವತ್ತೂ ಕೂಡ ಕಾಪಾಡ್ಕೋಬೇಕು. ಅವರವರ ಜನ್ಮ ನಕ್ಷತ್ರದ ವೃಕ್ಷವನ್ನು ಅವರು ಕಡಿಬಾರ್ದು. ಅವರ ವೃಕ್ಷವನ್ನು ಮಾತ್ರ ಅಲ್ಲ, ಎಲ್ಲ ವೃಕ್ಷವನ್ನು ಸಂರಕ್ಷಿಸಬೇಕು, ಕಡಿಬಾರ್ದು. ಆದರೆ ವಿಶೇಷವಾಗಿ ಅವರವರ ನಕ್ಷತ್ರದ ವೃಕ್ಷವನ್ನಂತೂ ಖಂಡಿತವಾಗಿ ಅವರವರ ಮನೆಯ ಸ್ಥಳ ಜಾಗದಲ್ಲಿದ್ದರೆ ಅಲ್ಲಿ ನೆಟ್ಕೊಳ್ಬಹುದು. ಒಂದು ವೇಳೆ ಅವರಿಗೆ ನೆಟ್ಕೊಳ್ಳಿಕ್ಕೆ ಆಗಿಲ್ಲ ಅಂತಾದರೆ, ಈಗ ಈ ರೀತಿಯಲ್ಲಿ ಅನೇಕ ಕಡೆಯಲ್ಲಿ ನಕ್ಷತ್ರವನಗಳು, ರಾಶಿವನಗಳು, ಗ್ರಹವನಗಳು ಇವೆ. ಅಲ್ಲಿ ಸಂರಕ್ಷಣೆಗೆ ತಮ್ಮ ಆದ ಒಂದು ಕೊಡುಗೆಯನ್ನು ಕೊಡ್ಬೋದು. ವಿಶೇಷವಾಗಿ ಈ ಜ್ಯೋತಿರ್ವನಂನಲ್ಲಿ ಅದಕ್ಕಾಗಿ ಇದ್ದಿರುವುದರಿಂದ ಇಲ್ಲಿ ಒಂದೊಂದು ನಕ್ಷತ್ರಕ್ಕೂ ಕೂಡ ಸ್ಪಾನ್ಸರ್ ಆಗಬಹುದು. ಒಂದು ಇದು ನನ್ನ ಜನ್ಮ ನಕ್ಷತ್ರದ ಗಿಡ, ಒಂದು ವರ್ಷಕ್ಕೆ ಇದರ ಒಂದು ಸಂರಕ್ಷಣೆಗಿರುವಂತಹ ವ್ಯವಸ್ಥೆಯನ್ನು ನಾನು ನೋಡ್ಕೊಳ್ತೇನೆ. ಈ ರೀತಿಯಲ್ಲಿ ಮುಂದೆ ಬಂದು ದತ್ತು ತಗೊಂಡು ಈ ವೃಕ್ಷವನ್ನು, ಈ ರೀತಿಯ ಎಲ್ಲ ವೃಕ್ಷಗಳನ್ನು ಕೂಡ ಸಂರಕ್ಷಣೆಯನ್ನು ಮಾಡ್ಕೊಳ್ಬಹುದು. ಇದರಿಂದ ಏನಾಗುತ್ತೆ, ಶಾಸ್ತ್ರ ಸಂರಕ್ಷಣೆ ಆಗ್ತದೆ, ಅದರ ಜೊತೆಯಲ್ಲಿ ವೃಕ್ಷ ಸಂರಕ್ಷಣೆ ಆಗ್ತದೆ. ಶಾಸ್ತ್ರ ಮತ್ತು ವೃಕ್ಷ ಎರಡೂ ಸಂರಕ್ಷಣೆ ಆದರೆ ನಮ್ಮ ಜೀವನವೇ ಸಂರಕ್ಷಣೆ ಆಗ್ತದೆ. ಆದ್ದರಿಂದ ಈ ಕಡೆಗೆ ನಮ್ಮ ಪ್ರಯತ್ನ ಇರಲಿ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ.